ಇದು ಅಪ್ಪೆ ಮಿಡಿನೇ, ಇದು ಅಪ್ಪೆ ಮಿಡಿನೇ, ಇದು ಅಪ್ಪೆ ಮಿಡಿಯೇ, ಮತ್ತು ಇದು ಸಹ ಅಪ್ಪೆ ಮಿಡಿ. ಎಲ್ಲದು ಬೇರೆ ಬೇರೆ ಮರದ್ದು. ಇದು ಅಪ್ಪೆ ಮಿಡಿಯೇ. ಸಾಮಾನ್ಯ ಅಪ್ಪೆ ಮಿಡಿ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಮೆಥಡ್ ಅಂದರೆ ಈಗ ನೋಡಿದವಾಗ ವಾಟೆ ತುಂಬ ಚಿಕ್ಕದಿರುತ್ತೆ ಈ ಥರ. ಹೌದು, ಇಷ್ಟು ಚಿಕ್ಕದಿರುತ್ತೆ ಮತ್ತು ಇದು ಇಷ್ಟು ಸಾಫ್ಟ್ ಇರುತ್ತೆ. ಇದು ನೀವು ತಿಂದರೂ ನಿಮಗೆ ಕಹಿ ಬರಲ್ಲ. ಓಕೆ, ಇದು ನೋಡಿ 2 ಬೌಲಲ್ಲಿ 2 ಮಿಡಿ ಇಟ್ಟಿದ್ದೀವಿ. ಇದರಲ್ಲಿ ಒಂದು ಅಪ್ಪೆ ಮಿಡಿ, ಒಂದು ಜೀರಿಗೆ ಮಿಡಿ. ಇದು ಟೇರ್ ಪ್ರೂಫು. ಮತ್ತು ಇದ್ರ ಒಳಗಡೆ ಯೂಸ್ ಮಾಡಿರೋ ಮೆಟೀರಿಯಲ್ ಫುಡ್ ಗ್ರೇಡ್ ಮೆಟೀರಿಯಲ್. ಓಕೆ, ಸಪೋಸ್ ಈ ಉಪ್ಪಿನಕಾಯಿ ರಸ ಇದ್ರ ಜೊತೆ ಹಿಂಗೆ ಕಾಂಟ್ಯಾಕ್ಟ್ ಆದ್ರೂ ಸಮೇತ 3 ವರ್ಷ ಆದ್ರೂ ಈ ಫಾಯಿಲ್ ರಿಯಾಕ್ಟ್ ಆಗಲ್ಲ ಇದ್ರ ಜೊತೆಗೆ. ನೈಸ್. ತುಕ್ಕು ಹಿಡಿಯೋದು, ಕೊರೋಜನ್ ಬರೋದು, ಹರಿದೋಗೋದು ಈ ಥರ ಏನೂ ಆಗಲ್ಲ. ಓಕೆ, ಇದನ್ನ ಫಾರಿನ್ಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಹಿಂಗಂದ್ರೆ ಓಪನ್ ಆಗಲ್ಲ ಇಲ್ಲೂ. ಕರೆಕ್ಟ್, ಅಷ್ಟು ಒಳ್ಳೆ ಕ್ವಾಲಿಟಿ ಸೀಲ್ ಯೂಸ್ ಮಾಡಿರ್ತೀವಿ ನಾವು. ನೋಡಿ ಜಿಲೇಬಿ ಯಾವ ಖುಷಿಗೆ? ಹೀಗೆ ಸುಮ್ಮನೆ. ಅಮ್ಮಗನ್ ಬರ್ಡೇ ಇತ್ತು ಮೊನ್ನೆ, ಅದಕ್ಕೆ ಅಮ್ಮಗ ಫೇವರೇಟ್ ಇದು. ಹೆಲೋ, ನಾವು ರಿಪ್ಪನ್ಪೇಟೆಯಲ್ಲಿದ್ದೀವಿ. ಗೊತ್ತಾಗುತ್ತೆ ನಿಮಗೆ ಲೊಕೇಶನ್ ನೋಡ್ತಿದ್ದಂಗೆ. ಇಲ್ಲಿ ನೋಡಿ, ಇಲ್ಲಿ ಬಂದರೆ ನಮ್ಗೆ ಖುಷಿ ಆಗೋದೇನು ಗೊತ್ತಾ? ಊಟಕ್ಕೆ ಕೂತ್ರೆ ಹಿಂಗೆ ಬಾಟ್ಲಲ್ಲಿ ಹಾಕಿರ್ತಾರೆ ಎಲ್ಲ ಈ ಉಪ್ಪಿನಕಾಯಿಗಳು. ಇದು ಎಸ್ಪೆಷಲಿ ನೋಡಿ ಅಪ್ಪೆ ಮಿಡಿ. ಆಮೇಲೆ ಇದೀಗ ಹೊಸ ಮಿಡಿ ಸಿಕ್ಕಿದೆ ಅಂತೆ, ಅದನ್ನು ನೋಡಿ ಡಿಸ್ಪಲ್ ಹಾಕಿಟ್ಟಿದ್ದಾರೆ. ಯಾವ ಮಿಡಿ ಇದು ಅಮುಕ್? ಇದು ಒಬ್ರು ತೋಟದಲ್ಲಿ ಇದೆ. ಎಷ್ಟು ದೊಡ್ಡದಿದೆ ನೋಡಿ. ಅದೇ 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 ಯಾವ ಸೈಜ್ ವರೆಗೆ ಯೂಸ್ ಮಾಡ್ಬೋದು ಟ್ರಯಲಿಗೆ ಇಟ್ಟಿದ್ದು. ಇದು ಮೋಸ್ಟ್ಲಿ ತುಂಬ ಜನರಿಗೆ ಅಪ್ಪೆ ಮಿಡಿ ಅಂದರೆ ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ ಆಯಿತಾ. ಏನಂದರೆ ಅಪ್ಪೆ ಮಿಡಿ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ಅಪ್ಪೆ ಮಿಡಿಯಲ್ಲಿ ಹಬ್ಬ ಅಂದರೆ ಒಂದು 3-4 ಥರ ವೆರೈಟಿ ಇದೆ ಅಂತೇಳಿ. 2500+ ಟೈಪ್ಸ್ ವೆರೈಟೀಸ್ ಇದೆ. ಅಲ್ಲ, ನಮ್ಮ ಕೈಯಲ್ಲಿರೋ ಬೆರಳೇ ಒಂದೇ ತರ ಇರಲ್ಲ, ಅದು ಮಿಡಿ ಒಂದೇ ತರ ಇರುತ್ತಾ? ಅಲ್ಲ, ಇದು ಆಕ್ಚುಲಿ ಕಾಡಲ್ಲಿ ಒಂದೊಂದು ಮರ ಒಂದೊಂದು ವೆರೈಟಿ. ಬೇಸಿಕಲಿ ಈಗ 2000 ವೆರೈಟೀಸ್ ಇದ್ರೂ ಇರ್ಬೋದು, ಜಾಸ್ತಿನೇ ಇರ್ಬೋದು, ಆದ್ರೆ ಎಲ್ಲ ನಶಿಸಿ ಹೋಗ್ಬಿಟ್ಟಿದೆ ಈಗ. ಹೌದು. ಸೊ ಈಗ ನಮ್ಮ IIHR ಅಂತ ಇದೆ, ಕೇಸರಘಟ್ಟದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಅವರು ಪ್ರತಿ ವರ್ಷ ಮಾವಿನ ಮೇಳ, ಹಲಸಿನ ಮೇಳ ಮಾಡ್ತಾರೆ ಬೆಂಗಳೂರು ಹತ್ರ. ಸೊ ಅವರ ಮದರ್ ಪ್ಲಾಂಟ್ ಬ್ಲಾಕ್ ಅಲ್ಲಿ ಸಾಧಾರಣ 250+ ವೆರೈಟಿನ ಬಹಳ ಉತ್ತಮವಾದ ಉತ್ಕೃಷ್ಟವಾದ ವೆರೈಟಿಗಳನ್ನ ಬೇರೆ ಬೇರೆ ಕಡೆ ಶಿರ್ಸಿ, ಸಿದ್ದಾಪುರ, ನಮ್ಮ ಸಾಗರ, ಹೊಸನಗರ, ಶಿವಮೊಗ್ಗ ಡಿಸ್ಟ್ರಿಕ್ಟು, ಇನ್ನು ಕೊಪ್ಪ, ಬಾಳೆಹೊನ್ನೂರು, ಈ ಎಲ್ಲ ಏರಿಯಾದಲ್ಲಿ ಹೊಳೆ ಸಾಲಲ್ಲಿ ಹುಡುಕಾಡಿ ಒಂದು 250+ ವೆರೈಟಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಪ್ರತಿಯೊಂದ್ರದ್ದು ಜೀನ್ ಮ್ಯಾಪಿಂಗ್ ಅಂದ್ರೆ DNA ಮ್ಯಾಪಿಂಗ್ ಮಾಡಿದ್ದಾರೆ. ಅದ್ರದ್ದು ಅನಾಲಿಸಿಸ್ ಮಾಡಿದ್ದಾರೆ. ಎಷ್ಟು ಪ್ರಮಾಣದ ಸೊನೆ ಇರ್ತದೆ, ಎಷ್ಟು ವಾಲೆಟೈಲ್ ಕಂಪೋನೆಂಟ್ಸ್ ಇದೆ, ಯಾವ ಫ್ಲೇವರ್ ಇರ್ತದೆ, ಯಾವ ಲೆಂತ್ ಇರ್ತದೆ, ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ಅಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಹೌದು. ಸೊ ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ವೆಬ್ಸೈಟಲ್ಲಿ ನಾವು ಈ ಜೀರಿಗೆ ಅಪ್ಪೆ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಪಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಆಯಿತಾ. ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಈಗ ಸೇಲ್ ಮಾಡ್ತಿರೋದು ದಿ ಬೆಸ್ಟ್ ಕ್ವಾಲಿಟಿ ಅಪ್ಪೆ ಮಿಡಿ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ ಆಯಿತಾ. ಬಟ್ ನಿಮ್ಗೆ ಏನು ಸಿಗ್ತಾ ಇದೆ ಅದು ಒರಿಜಿನಲ್ ಮಿಡಿಗಳು ಅಂತ ಅದಂತೂ 100% ಗೊತ್ತಿದೆ ನಮ್ಗೆ. ಯಾಕೆಂದರೆ ಆ ವೆಂಡರ್ ಏನಿದ್ದಾರೆ ಅವರು ಕಳೆದ 30 ವರ್ಷದಿಂದ ಈ ಫೀಲ್ಡಲ್ಲಿದ್ದಾರೆ. ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಗ್ರೋ ಆಗಿದೆ ಅವರ ಎಂಟರ್ಪ್ರೈಸಿಂಗು, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನನಗೀಗ ಏನಂದರೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಮೊದಲಿಂದ ಅಂತೇಳಿ ತುಂಬಾ ಆಸೆ ಇತ್ತು. ಏನಂದರೆ ಈ ಸೋರ್ಸಿಂಗ್ ಯಾವ ಥರ ಆಗುತ್ತೆ ಮಿಡಿಗಳದ್ದು ಆಯಿತಾ. ಯಾಕಂದರೆ ನಿಮ್ಗೆ ಒಂದು ಬಾಟ್ಲು ಈ ಉಪ್ಪಿನಕಾಯಿ ಸಿಕ್ತು ಅಂದ್ಕೊಳ್ಳಿ, ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾಸ್ ಬರುತ್ತೆ ಅವ್ರಿಗೆ. ಏನಂದರೆ ಆ ಮಿಡಿ ನೋಡ್ತಿದ್ದಂಗೆ ಒಂದೇ ಥರ ಅಂತೂ ಇರಲ್ಲ, ಅನ್ಲೆಸ್ ನೀವು ಕಮರ್ಷಿಯಲಿ ಗ್ರೋ ಮಾಡಬೇಕಾಯ್ತಾ. ಅಂದರೆ ನೀವು ಅದನ್ನು ಕಸಿ ಮಾಡಿಬಿಟ್ಟು ಒಂದು ತೋಟದಲ್ಲಿ ಕಮರ್ಷಿಯಲಿ ಗ್ರೋ ಮಾಡಿ, ಆವಾಗ ನಿಮಗೆ ಒಂದೇ ಮರದಲ್ಲಿ ಅಂದರೆ ಅಷ್ಟು ಮರದಲ್ಲಿ ಒಂದೇ ಥರದ ಮಿಡಿಗಳು. ಆಮೇಲೆ ಅದನ್ನು ಕಟ್ ಮಾಡೋ ಟೈಮು ಕೌಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ. ಅಂದ್ರೆ ಕೆಲವರು ಬೇಗ ಕಟ್ ಮಾಡ್ತಾರೆ. ಬಹಳ ಒಳ್ಳೆ ಅತ್ಯುತ್ತಮವಾದ ಮಿಡಿ ಇರ್ತದೆ, ಅದನ್ನ ಈ ಕಳ್ಳರು ಕದೀತಾರೆ. ಅದೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಈಗ. ಬಹಳ ಬೆಲೆ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ. ಅದ್ರದ್ದೊಂದು ಆಪ್ಟಿಮಮ್ ಸೈಜ್ ಇದೆ. ಆ ಸೈಜ್ ಬಂದ ಮೇಲೆ ಅದನ್ನ ಕಟ್ ಮಾಡಿ ಅದನ್ನ ಉಪ್ಪಿನಕಾಯಿ ಮಾಡಿದ್ರೆ ಮಾತ್ರ ಅದರ ರುಚಿ, ಅದರ ಪರಿಮಳ ಅದು ರಿಫ್ಲೆಕ್ಟ್ ಆಗ್ತದೆ ಉಪ್ಪಿನಕಾಯಿನಲ್ಲಿ. ಅದೇನಾಗ್ತದೆ ಅಂದ್ರೆ ಕೆಲವರು ಈ ಥ್ರೆಟ್ಟಿಗೋಸ್ಕರ ಅಥವಾ ಸ್ವಲ್ಪ ಲಾಭಕ್ಕೋಸ್ಕರ ಸ್ವಲ್ಪ ಕಮ್ಮಿ ಸೈಜ್ ಬಂದ ತಕ್ಷಣ ಅಂದ್ರೆ ಬಿಟ್ರೆ ಇನ್ನೊಬ್ರು ಕತ್ಕೊಂಡು ಹೋಗ್ತಾರೆ. ಹಾಗಾಗಿ ಸ್ವಲ್ಪ 2 ಇಂಚ್ ಬರುವಾಗಲೇ 1 ಇಂಚ್ ಇದ್ದಾಗಲೇ ಕೊಯ್ದು ಬಿಡ್ತಾರೆ. ಅದ್ರಲ್ಲ ಪರಿಮಳ, ಹುಳಿ ಅಂಶ, ಏನು ರುಚಿ ಎಲ್ಲ ಬಂದಿರೋದಿಲ್ಲ. ಸೊ ಅದನ್ನ ಹಾಕ್ತಾರೆ. ನಾವೀಗ ಯಾವ್ದಕ್ಕೂ ಈಗ ರಿಪ್ಪನ್ಪೇಟೆಯಲ್ಲೇ ಇದೆಯಲ್ವಾ, ಸೊ ನಮ್ಮ ವೆಂಡರ್ ಇದಾರೆ ಆಯ್ತಾ, ಅವ್ರ ಹತ್ರನೇ ಹೋಗ್ಬಿಟ್ಟು ಅವ್ರು ಉಪ್ಪಿನಕಾಯಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಆಯ್ತು.
ಫೈನಲಿ ನಾವು ಈಗ ಆರ್ ಪಿಕಲ್ಸ್ ಅವರ ಈ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಇವರು ರಜನೀಶ್ ಅಂತ, ಇವರ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ಎಷ್ಟು ವರ್ಷ ಆಯಿತು ರಜನೀಶ್ ಅವರೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಒಂದು 35-40 ವರ್ಷ ಆಯಿತು ಅಲ್ವಾ? ಸೊ ನೀವೀಗ ಇವರು ಇನ್ಚಾರ್ಜ್ ತಗೊಂಡಿದ್ದಾರೆ ರೀಸೆಂಟಾಗಿ, ಒಟ್ಟಿಗೆ ಮಾಡ್ತಾ ಇದ್ದೆ. ಹೌದು. ಸೊ ಇದೀಗ ನೋಡಿ ಇವರ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ, ಇದೇನು ಬ್ಯಾರಲ್ಸ್ ನೋಡ್ತಿದ್ದೀರಲ್ಲ ಇದರಲ್ಲೆಲ್ಲ ಮಿಡಿಗಳನ್ನು ಉಪ್ಪಲ್ಲಿ ಹಾಕಿಟ್ಟಿರ್ತಾರೆ. ನಿಮಗೆ ಒಂದು ಡೌಟ್ ಏನು ಬರುತ್ತೆ ಅಂದರೆ, ನಾವು ಉಪ್ಪಿನಕಾಯಿ ನಿಮ್ಗೆ ಕೊಡಬೇಕಾದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ 6 months ಅಂತ ಹಾಕಿದ್ದೀವಿ. ಅದು ಪರ್ಪಸ್ಫುಲಿ ಹಾಕಿದ್ದು, ಯಾಕಂದರೆ ಈ ಮಿಡಿಗಳಿಗೆ ಲಾಂಗ್ ಲೈಫ್ ಇದೆ. ಒಂದು 5-6 ವರ್ಷ ಬರಲ್ವ ರಜನೀಶ್? 4-5 ವರ್ಷ ಗ್ಯಾರಂಟಿ ಇಡ್ಬೋದು. ಬಟ್ ನಾವು ಯಾಕೆ 5-6 months ಅದರಲ್ಲಿ ಹಾಕಿರ್ತಾರೆ ಅಂದರೆ, ಈ ಉಪ್ಪು ನಾವು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ ಆ್ಯಕ್ಚುಲಿ. ಹಾಗಾಗಿ ಅದು ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆ ಥರ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಮಿಡಿಗಳನ್ನು ತುಂಬ ವರ್ಷಗಳ ಮಟ್ಟಿಗೆ ಸ್ಟೋರ್ ಮಾಡಿರ್ತಾರೆ. ಇನ್ನೀಗ ನಿಮಗೊಂದು ಸಣ್ಣ ಒಂದು ಸ್ಯಾಂಪಲ್ ತೋರಿಸ್ತೀನಿ ನಿಮಗೀಗ, ಅದರಲ್ಲೇ ಗೊತ್ತಾಗುತ್ತೆ ಅಪ್ಪೆ ಮಿಡಿಯಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂಥೇಳಿ. ಸೊ ಇಲ್ಲಿ ನಾವು ಈಗ ಸಾರ್ಟ್ ಔಟ್ ಮಾಡಿ ಇಟ್ಟಿದ್ದೇವೆ. ಇದಿಷ್ಟು ಅಪ್ಪೆ ಮಿಡಿ ಏನಣ್ಣ? ಹೌದು, ಇದು ಸಾಮಾನ್ಯ ಇದಿಷ್ಟು ಒಂದೇ ಮರದ ಅಪ್ಪೆ ಮಿಡಿ. ಹಾಂ, ಇದು ಎಲ್ಲ ಕಸ್ಟಮರ್ಗೂ ಈಗ ಒಂದೇ ಮರದ್ದು ಒಂದೇ ಬಾಟಲ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೌದು. ಯಾಕಂದರೆ ಈಗ ನಾವು ಒಂದು 200 kg ಅಥವಾ 500 kg ಡ್ರಮ್ಮಲ್ಲಿ ಸ್ಟೋರ್ ಮಾಡಿದರೆ ಒಂದು ಮರದಲ್ಲಿ ಒಂದು 10,000 ಮಿಡಿ ಬಂದಿರ್ಬೋದು, ಒಂದು ಮರದಲ್ಲಿ 5,000 ಮಿಡಿ ಬಂದಿರ್ಬೋದು. ಹೌದು. ಒಂದೇ ಮರದಲ್ಲಿ 1,00,000 ಮಿಡಿ ಬರುವಂಥ ಮರಗಳು ಇರುತ್ತೆ. ಈ ಮಿಡಿಗಳೆಲ್ಲ ಎಲ್ಲಿಂದ ಬರುತ್ತೆ? ಇದು ಸಾಮಾನ್ಯ ಸುತ್ತಮುತ್ತನೇ ಬರೋದು. ಅರಸಾಳು, ಸೂಡೂರು, ಕೊಪ್ಪ, ಎನ್ನಾರ್ಪುರ, ಈ ಕಡೆ ಶಿರ್ಸಿ, ಒಟ್ಟು ಹೊಳೆ ಸೈಡ್ ಅಂತ ಎಲ್ಲೆಲ್ಲಿದೆಯೋ ಅಲ್ಲಿಂದೆಲ್ಲ ಬರುತ್ತೆ. ಓಕೆ. ಬಟ್ ಅಂದರೆ ಈಗ ತುಂಬ ಜನ ನಮಗೆ ಏನು ಕೇಳ್ತಾರೆ ಅಂದರೆ, ಈಗ ಈ ಥರದ್ದು ಒಂದು ಅಪ್ಪೆ ಮಿಡಿ ಸಿಕ್ಕತ್ತೆ ಅವರಿಗೆ. ಹೌದು. ಸಪೋಸ್ ಈ ಥರದ್ದು ಒಂದು ಸಿಕ್ಕತ್ತೆ, ಇದನ್ನ ಒಂದ್ಸಲ ತಿಂದು ನೋಡಿದವರು ಇದು ಅಪ್ಪೆ ಮಿಡಿ ಅಲ್ಲ, ಇದು ಮಾಮೂಲಿ ರೋಡ್ ಸೈಡ್ ಮಿಡಿ ಅಂತ ಹೇಳ್ತಾರೆ. ಹೌದು. ಬಟ್ ಇದು ರೋಡ್ ಸೈಡ್ ಮಿಡಿ ಅಲ್ಲ, ಯಾಕಂದ್ರೆ ಒಂದು ಮರದ ಗುಣ ಇನ್ನೊಂದು ಮರಕ್ಕೆ ಬರಲ್ಲ. ಹೌದು. ಈಗ ಇದು ನೀವು ಉದ್ದ ಅಂತ ಕನ್ಸಿಡರ್ ಮಾಡಿದ್ರೆ ಇದಕ್ಕಿಂತ ಇದು ಇನ್ನೂ ಚೆಟ್ಟಿದೆ, ಇನ್ನೂ ಉದ್ದ ಇದೆ. ಇದು ಅಪ್ಪೆ ಮಿಡಿನೇ. ಕರೆಕ್ಟ್. ಇದು ಅಪ್ಪೆ ಮಿಡಿನೇ, ಇದು ಅಪ್ಪೆ ಮಿಡಿನೇ, ಇದು ಅಪ್ಪೆ ಮಿಡಿಯೇ, ಮತ್ತು ಇದು ಸಹ ಅಪ್ಪೆ ಮಿಡಿ. ಎಲ್ಲದು ಬೇರೆ ಬೇರೆ ಮರದ್ದು. ಇದು ಅಪ್ಪೆ ಮಿಡಿಯೇ. ಈ 4 ನೋಡಿದವ್ರು ಇದಂತೂ ನೋಡಿದ ತಕ್ಷಣ ಇದು ಅಪ್ಪೆ ಮಿಡಿ ಅಲ್ಲ, ಯಾವುದೋ ಈ ರೋಡ್ ಸೈಡ್ ಮಾವಿನ ಮಿಡಿ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗ ಯಾಕೆ ಆ ಥರ ಮಿಸ್ಕನ್ಸೆಪ್ಷನ್ ಬರುತ್ತಂದ್ರೆ, ಈಗ ಸಪೋಸ್ ಯಾರೋ ಮನೆಯಲ್ಲಿ ಒಂದು 500,000 ಮಿಡಿನ ಉಪ್ಪಿನಕಾಯಿ ಮಾಡ್ಕೊತಾರೆ. ಅವ್ರು ಯಾರೋ ಒಬ್ಬ ವೆಂಡರ್ ಹತ್ರ ಪರ್ಚೇಸ್ ಮಾಡಿರ್ತಾರೆ, ಹಳ್ಳಿ ರೈತರ ಹತ್ರ ತಗೊಂಡಿರ್ತಾರೆ. ಓಕೆ. ಅವರಿಗೆ ಒಂದೇ ಮರದನ್ನು ತಗೊಂಬಂದು ಒಂದು ಚೀಲದಲ್ಲಿ ಹಾಕಿ ಕೊಟ್ಟಿರ್ತಾರೆ. ಹೌದು. ಬಟ್ ಈ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದವಾಗ ನಮಗೆ ಸಾಮಾನ್ಯ ಮಿಡಿ ಕೊಡೋರೆ ಒಂದು 400 ಫ್ಯಾಮಿಲಿಯವ್ರು ಇದ್ದಾರೆ. ಒಬ್ಬೊಬ್ಬ 2 ಮರ 3 ಮರ ಒಂದಿನ ಕುಯ್ದ್ರು 4-3 12,200 ಮರದ್ದು ಮಾವಿನ ಮಿಡಿ ಒಂದೇ ದಿವಸ ನಮಗೆ ಬರುತ್ತೆ. ಅಷ್ಟು ನಾವು ಪ್ರೊಸೆಸ್ ಮಾಡಿ ಈಗ 500 ಮಿಡಿ ಸಣ್ಣ ಡಬ್ಬಕ್ಕೆ ಹಾಕಿ 1000 ಮಿಡಿ ದೊಡ್ಡ ಡಬ್ಬಕ್ಕೆ ಹಾಕಿ ಆ ಥರ ಸ್ಟೋರ್ ಮಾಡಕ್ಕೆ ಬರಲ್ಲ. ಎಲ್ಲ ಈ ಥರ ಡ್ರಮ್ಗಳಲ್ಲೇ ಹಾಕಿಡೋದು. ಕರೆಕ್ಟ್. ಆ ಡ್ರಮ್ ತುಂಬ ತನಕ ಎಷ್ಟು ಮರದ್ದಾದ್ರೂ, 10 ಮರದ್ದಾದ್ರೂ, 5 ಮರದ್ದಾದ್ರೂ, 20 ಮರದ್ದಾದ್ರೂ ಆ ಡ್ರಮ್ಮಿಗೆ ಹಾಕ್ತೀವಿ. ಓಕೆ. ಮತ್ತೆ ಈಗ ಒಂದು ಡ್ರಮ್ಮಿಗೆ 100% ಕೆಪಾಸಿಟಿಲಿ ಫಿಲ್ ಮಾಡಿದ್ರೆ ಅದೊಂದು 15-20 ದಿನ ಚೆಟ್ಟಿದ್ರ ಮೇಲೆ 40% ಇಲ್ಲ 35% ಇಳಿಯುತ್ತೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ 3 ಡ್ರಮ್ಮಿನ ಮಿಡಿ ತೆಗೆದ್ಬಿಟ್ಟು 1 ಡ್ರಮ್ಮಿಗೆ ಹಾಕೋದು. ಅವಾಗ ಏನಾಗುತ್ತೆ, 10 ಮರದ ಮಿಡಿ ಲಾಸ್ಟ್ 1 ಡ್ರಮ್ಮಿಗೆ ಹಾಕ್ಬೇಕಾದ್ರೆ 30 ಮರದ ಮಿಡಿಯಾಗಿ ಹೋಗಿರುತ್ತೆ. ಮತ್ತದ್ರಲ್ಲಿ ಮತ್ತೆ ನಾವು ಸಾರ್ಟಿಂಗ್ ಮಾಡ್ತೀವಿ ಫರ್ದರ್. ಈ ಕೆಲವೊಂದು ತೊಟ್ಟಿರಲ್ಲ, ಮೆತ್ತಗಾಗಿರುತ್ತೆ, ಕೆಲವು ಮಿಡಿ ಕಪ್ಪಾಗಿರುತ್ತೆ, ಕೆಲವು ಮಿಡಿ ಒಡೆದೋಗಿರೋದಿತ್ತೆ. ಇದನ್ನೆಲ್ಲ ಸಾರ್ಟಿಂಗ್ ಮಾಡಿದಾಗ ಮತ್ತೊಂದು ಫರ್ದರ್ ಒಂದು 10% ಹೋಗುತ್ತೆ. ಸೊ ಒಂದ್ಸಲ ಸಾರ್ಟಿಂಗ್ ಮಾಡ್ದಂಗೂ ನಂಬರ್ ಆಫ್ ಟ್ರೀಸ್ ಜಾಸ್ತಿ ಆಗುತ್ತೆ. ಒಂದೇ ಡ್ರಮ್ಮಲ್ಲಿ ಫಿಲ್ ಮಾಡೋ ಮಿಡಿಗಳು ಬೇರೆ ಬೇರೆ ಮಾಡೋದು ಮಿಕ್ಸ್ ಆಗುತ್ತೆ. ಸೊ ನಾವು ಮತ್ತೆ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಒಂದು ಡ್ರಮ್ಮಿಗೆ ಹಿಂಗೆ ಈ ತರ ಡ್ರಮ್ಮಿಗೆ ಫಿಲ್ ಮಾಡ್ತೀವಲ್ಲ. ಹೌದು. ಇದೆಲ್ಲ ಇದು ಅಮಟೆಕಾಯಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ತರ ಫಿಲ್ ಮಾಡ್ಬೇಕಾದ್ರೆ ನಾನು ಇದಿಷ್ಟನ್ನು ಒಂದೇ ಡ್ರಮ್ಮಿಗೆ ಹಾಕ್ತೀನಿ, ಇದಿಷ್ಟನ್ನು ಒಂದೇ ಕ್ಯಾನಿಗೆ ಹಾಕ್ತೀನಿ ಅಂತ ಹೇಳಕ್ ಬರಲ್ಲ. ಎಲ್ಲದೂ ಮಿಕ್ಸ್ ಆಗಿ ಹೋಗುತ್ತೆ. ಕರೆಕ್ಟ್. ಸೊ ಮನೇಲಿ ಪ್ರೊಸೆಸ್ ಮಾಡೋದು ಮತ್ತು ಇದು ಎರಡು ಒಂದು ಸ್ವಲ್ಪ ಬೇರೆ ಬೇರೆ ಡಿಫರೆನ್ಸ್ ಬರುತ್ತೆ ಡೆಫಿನೆಟ್ಲಿ. ಬಟ್ ಇದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸಾಮಾನ್ಯ ಅಪ್ಪೆ ಮಿಡಿ ಫೈಂಡ್ ಔಟ್ ಮಾಡಕ್ಕೆ ಈಸಿ ಮೆಥಡ್ ಅಂದರೆ, ಹಿಂಗೆ ನೋಡಿದವಾಗ ವಾಟೆ ತುಂಬ ಚಿಕ್ಕದಿರುತ್ತೆ ಈ ಥರ. ಹೌದು. ಇಷ್ಟು ಚಿಕ್ಕದಿರುತ್ತೆ ಮತ್ತು ಇದಿಷ್ಟು ಸಾಫ್ಟ್ ಇರುತ್ತೆ. ಇದು ನೀವು ತಿಂದರೂ ನಿಮಗೆ ಕಹಿ ಬರಲ್ಲ. ಓಕೆ. ಈಗ ನಾನು ಇನ್ನೊಂದು ಕಾಟ್ ಮಿಡಿ ಅಂತ ಜನ ಅಲಿಗೇಷನ್ ಮಾಡ್ತಾರೆ ಹೇಳಿದ್ನಲ್ಲ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರ ವಾಟೆನೂ ಚಿಕ್ಕದಿದೆ. ಅವ್ರು ನೋಡಿದ ತಕ್ಷಣ ಇದನ್ನ ಬಿಟ್ಬಿಡ್ತಾರೆ. ಬಟ್ ಇದನ್ನ ತಿಂದ ತಕ್ಷಣ ಮೇ ಬಿ ಇದಕ್ಕಿಂತ ಇದೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ಬೋದು. ಹೌದು. ಇದು ಅಷ್ಟೇ ನೋಡಿ. ಇದರಲ್ಲೂ ಒಂದು ರೌಂಡ್ ಚೆಟ್ಟದೇ ಇರೋ ಮಿಡಿನೇ ತೆಕ್ಕೊಂತೀನಿ, ಒಂದು ರೌಂಡ್ ಇದೆ. ಓಕೆ. ಇದನ್ನ ನಾನು ಓಪನ್ ಮಾಡ್ತೀನಿ. ಇದ್ರ ವಾಟೆ ನೋಡಿ, ಇದು ಎಲ್ಲದಕ್ಕಿಂತ ವಾಟೆ ಇದೆ ಚಿಕ್ಕದಿದೆ. ಕರೆಕ್ಟ್. ಈಗ ನಿಮಗೆ ಪರಿಮಳ ತೋರ್ಸಕ್ಕಾಗಲ್ಲ, ಪರಿಮಳ ತಿಂದೇ ನೋಡ್ಬೇಕಾಗತ್ತೆ. ಹೌದು. ಬಟ್ ಇದು ಎಲ್ಲದಕ್ಕಿಂತ ಈ ರೌಂಡ್ ಇರೋ ಮಿಡಿಯೇ ಆಕ್ಚುಲಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಬಾಟಲ್ ಹಿಂದ್ಗಡೆ ನಾವು
6 months ನಾವು ಬೆಸ್ಟ್ ಬಿಫೋರ್ 6 months ಅಂತ ಹಾಕಿರ್ತೀವಿ. ಅದ್ರಲ್ಲಿ ಎರಡು ತರ ರೆಗ್ಯುಲೇಷನ್ ಬರುತ್ತೆ. ಒಂದು ಯೂಸ್ ಬೈ 6 months ಅಂದ್ರೆ ನೀವು ಯಾವುದೇ ಕಾರಣಕ್ಕೂ 6 months ಆದ್ಮೇಲೆ ಅದನ್ನ ತಿನ್ನೋ ಹಾಗಿಲ್ಲ ಅಂತ. ಯೂಸ್ ಬೈ ಅಂದ್ರೆ. ಬೆಸ್ಟ್ ಬಿಫೋರ್ ಅಂದ್ರೆ ನೀವು 6 ತಿಂಗಳ ಒಳಗಡೆ ತಿಂದ್ರೆ ಇದು ಚೆನ್ನಾಗಿರುತ್ತೆ ಅಂತ. ಈಗ 6 ತಿಂಗಳು ಒಂದ್ ದಿವಸಕ್ಕೆ ತೆಗೆದು ಬಿಸಾಡ್ಬೇಕು ಅಂತ ಅಲ್ಲ. ನೀವು 1 ವರ್ಷನಾದ್ರು ಇಟ್ಟು ತಿನ್ನಿ, 3 ವರ್ಷನಾದ್ರು ಇಟ್ಟು ತಿನ್ನಿ. ಬಟ್ ನಾವು ನಮ್ಮ ಸೇಫ್ಟಿಗೋಸ್ಕರ ನಾವೇನ್ ಹೇಳಿರ್ತೀವಿ ಅಂತಂದ್ರೆ 6 ತಿಂಗಳಲ್ಲಿ ಖಾಲಿ ಮಾಡಿ ಇದನ್ನ ಅಂತ. ಕೆಲವರು ಗೊತ್ತಿಲ್ಲದೆ ಇರೋರು ಒಂದು ಈ ಪಲ್ಯನ ಸಾಂಬಾರ ಬಡಿಸ್ಕೊಂಡು ಅದೇ ಚಮಚ ತೆಗೆದು ಉಪ್ಪಿನಕಾಯಿಗೆ ಹಾಕ್ಬಿಡ್ತಾರೆ. ಕರೆಕ್ಟ್. ಮತ್ತೆ 2 ದಿನಕ್ಕೆ ನಮಗೆ ಫೋನ್ ಮಾಡ್ತಾರೆ, ನಿಮ್ದು ಉಪ್ಪಿನಕಾಯಿ ತರಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದು ಬಟ್ ನಮ್ಮ ಪ್ರಾಬ್ಲಮ್ ಅಲ್ಲ. ಅವ್ರ ಮನೇಲಿ ಯಾರೋ ಮಾಡಿರ್ತಾರೆ, ನೆಕ್ಸ್ಟ್ ನೋಡಿದವ್ರಿಗೆ ಅವ್ರಿಗೆ ಗೊತ್ತಾಗಿರಲ್ಲ. ಆಮೇಲೆ ವೆಟ್ ಸ್ಪೂನ್ ಹಾಕ್ತಾರೆ. ಕೆಲವರು ಕ್ಲೀನ್ ಆಗಿರೋ ಸ್ಪೂನ್ ಹಾಕಿ ಅಂತ ಹೇಳಿರ್ತೀವಿ. ಈಗ ನಲ್ಲಿ ಕೆಳಗಡೆ ಹಿಡಿದು ಚಮಚ ತೊಳ್ಬಿಟ್ಟು ಸೀದಾ ಉಪ್ಪಿನಕಾಯಿ ಬಾಟ್ಲ್ ಒಳಗಡೆ ಹಾಕ್ಬಿಡ್ತಾರೆ. ಅವ್ರ ಪ್ರಕಾರ ಚಮಚ ಕ್ಲೀನ್ ಆಗಿದೆ, ಬಟ್ ನೀರಿದೆ ಅಂತ ಹೇಳೋ ಫ್ಯಾಕ್ಟ್ ಅವ್ರಿಗೆ ನೆನಪಿರೋದಿಲ್ಲ. ಮತ್ತೆ ಇನ್ನೊಂದು ಯಾಕೆ ನಾವು 6 monthsಗಿಂತ ಜಾಸ್ತಿ ಹಾಕಲ್ಲ ಅಂದ್ರೆ ಉಪ್ಪಿಗೆ ವ್ಯಾಲಿಡಿಟಿ ಕೊಡೋದೇ 1 ವರ್ಷ. ಈಗ ಉಪ್ಪಿನಕಾಯಿ ಮೇನ್ ಇಂಗ್ರೀಡಿಯೆಂಟ್ ಚೆಟ್ಸಕ್ ಬೇಕಾಗಿರೋದೇ ಉಪ್ಪು. ಈಗ ಬೇರೆನೆಲ್ಲ ನಾವು ಸಾಸಿವೆ ಡ್ರೈ ಮಾಡಿ ಹಾಕ್ಬೋದು, ಮೆಣಸು ಡ್ರೈ ಮಾಡಿ ಹಾಕ್ಬೋದು, ಜೀರಿಗೆ ಡ್ರೈ ಮಾಡಿ ಹಾಕ್ಬೋದು. ಉಪ್ಪು ನಾವು ಡ್ರೈ ಮಾಡಿ ಹಾಕಕ್ ಬರಲ್ಲ. ಉಪ್ಪು ಹೆಂಗಿದೆ ಆಸ್ ಇಟ್ ಈಸ್ ನಾವು ಯೂಸ್ ಮಾಡಲೇಬೇಕು. ಸೊ ಉಪ್ಪಿಗೆ ಅವ್ರು 11 ತಿಂಗಳು 1 ವರ್ಷ ಕೊಡೋದ್ರಿಂದ 1 ವರ್ಷಕ್ಕಿಂತ ಜಾಸ್ತಿ ವ್ಯಾಲಿಡಿಟಿ ಕೊಡಕ್ ಬರಲ್ಲ. ಅದು ಸಸ್ಟೈನ್ ಆದ್ರೂ ನಾವು ಕೊಡಕ್ ಬರಲ್ಲ. ಇದು ನೋಡಿ, 2 ಬೌಲಲ್ಲಿ 2 ಮಿಡಿ ಇಟ್ಟಿದ್ದೀವಿ. ಇದರಲ್ಲಿ ಒಂದು ಅಪ್ಪೆ ಮಿಡಿ, ಒಂದು ಜೀರಿಗೆ ಮಿಡಿ. ಇನ್ನೊಂದು ಇದೆಯಲ್ಲ ತುಂಬಾ ವೈಲ್ಡ್ ವೆರೈಟಿ, ಕರ್ಪೂರ ಮಿಡಿ ಅಂತ. ಕರ್ಪೂರ ಮಿಡಿ ಅಂತ ಇರುತ್ತೆ. ಈ ವರ್ಷ ಶಾರ್ಟೇಜ್ ಇದೆ ಅನ್ಸುತ್ತೆ. ಈ ವರ್ಷ ಅಂದ್ರೆ ಗೊತ್ತಾಗಲ್ಲ, ಸ್ಮೆಲ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ತೊಟ್ಟು ಕಟ್ ಮಾಡಿ ಹಿಂಗೆ ಸ್ಮೆಲ್ ಮಾಡಿ ನೋಡಿದ್ರೆ ಸಾಮಾನ್ಯ ಕರ್ಪೂರದ ಪರಿಮಳಕ್ಕೆ ಮ್ಯಾಚ್ ಆಗುತ್ತೆ. ಹೌದು, ಕರ್ಪೂರದ ಅಪ್ಪೆ ಮಿಡಿ ಅಂತ ಹೇಳ್ತಾರೆ. ಸಾದಾ ಮಿಡಿಯಲ್ಲೂ ಕರ್ಪೂರ ಬರುತ್ತೆ, ಬಟ್ ಅದಷ್ಟೊಂದು ಫೇಮಸ್ ಅಲ್ಲ. ಅಪ್ಪೆ ಮಿಡಿ ಅಷ್ಟು ಫೇಮಸ್ ಅಲ್ಲ. ಈಗ ನೀವು ಲಾಸ್ಟ್ 35 years ಅಲ್ಲಿ ನೋಡಿರೋ ಪ್ರಕಾರ ಎಷ್ಟು ಟೈಪ್ ಜೀರಿಗೆ ಮಿಡಿ ನೋಡಿದ್ದೀರಾ ನೀವು? ಜೀರಿಗೆ ಮಿಡಿ ಸಾಮಾನ್ಯ ನಾವು ಇಷ್ಟು ವರ್ಷ ನೋಡಿರೋ ಪ್ರಕಾರ 2 ಥರ ಜೀರಿಗೆ ಮಿಡಿ ಇರೋದು. ಒಂದು ತೊಟ್ಟು ತೆಗಿಬೇಕಾದ್ರೆ ಜೀರಿಗೆ ಪರಿಮಳ ಬರುತ್ತೆ, ಅದಕ್ಕೆ ಹೋಲಿಕೆ ಬರುತ್ತೆ, ಬಟ್ ನಾವು ಉಪ್ಪಿಗೆ ಹಾಕಿದಾಗ ಆ ಪರಿಮಳ ಹೊರಟೋಗುತ್ತದು. ಇನ್ನೊಂದು ಪಕ್ಕಾ ಜೀರಿಗೆ ಮಿಡಿ ತುಂಬಾ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರೋದು ಬರುತ್ತೆ. ಅದು ನೀವು ಉಪ್ಪಿನಕಾಯಿ ಮಾಡಿದ್ರು ಅಷ್ಟೇ, ಉಪ್ಪಲ್ಲಿ ಹಾಕಿಟ್ರು ಅದೇ ತರ ರಿಟೈನ್ ಆಗುತ್ತೆ. ಬಟ್ ಫಿಗರ್ ಔಟ್ ಮಾಡೋದು ಭಾರಿ ಕಷ್ಟ. ಅದು ಆ ಸೆಂಟ್ ಮೇಲೆ ನಾವು ಕಂಡುಹಿಡಿಬಹುದು ಅಷ್ಟೇ. ಇದರಲ್ಲೂ ಅಷ್ಟೇ ನೋಡಿ ಹೆಂಗಿದೆ ನೋಡಿ. ಇದು ಜೀರಿಗೆ ಮಿಡಿ. ಇದು ಬೇರೆ ಮರದ್ದು, ಇದು ಬೇರೆ ಮರದ್ದು, ಇದು ಬೇರೆ ಮರದ್ದು. ಅಲ್ಲಿ ನೋಡಿ, ಇದು ಸಮೇತ ಬೇರೆ ಮರದ್ದು. ಇದು ನೋಡಕ್ ಅಪ್ಪೆ ಮಿಡಿ ತರ ಇದೆ, ಬಟ್ ಇದು ಜೀರಿಗೆ ಮಿಡಿ. ಇದು ಸ್ಮೆಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈಗ ನಾಳೆ ದಿನ ಇದನ್ನ ತಿಂದು ನೋಡಿದವರು ಎಲ್ಲಾ ಜೀರಿಗೆ ಮಿಡಿ ಇದೇ ತರ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಇದರಲ್ಲೂ ಪರಿಮಳ ಇರುತ್ತೆ. ಪ್ಯೂರ್ಲಿ ಪರಿಮಳ ಬೇಸಿಸ್ ಮೇಲೆ ನಾವು ಜೀರಿಗೆ ಮಿಡಿ ಅಪ್ಪೆ ಮಿಡಿ ಅಂತ ಕಂಡುಹಿಡಿಯೋದು. ಇದು ಒಂದು. ಆಮೇಲೆ ಈ ಬೌಲಲ್ಲಿ ಇರೋದು 2 ಇದು ಸಾದಾ ಮಾವಿನ ಮಿಡಿ, ರೋಡ್ ಸೈಡ್ ಮಾವಿನ ಮಿಡಿ ಅಥವಾ ಊರ್ ಮಿಡಿ ಅಂತ ಕರೀತಾರೆ. ಇದರಲ್ಲೂ ನೋಡಿ ಅಪ್ಪೆ ಮಿಡಿ ಶೇಪ್ ಇದೆ. ಈ ಬೌಲಲ್ಲೂ ಸಮೇತ ಅಪ್ಪೆ ಮಿಡಿ ಶೇಪ್ ಇದೆ. ಇದು ತಿಂದು ನೋಡಿದ್ರೆ ಅಪ್ಪೆ ಮಿಡಿ ಅಲ್ಲ ಅಂತ ಹೇಳಕ್ ಆಗಲ್ಲ, ಬಟ್ ನಾವು ಆ ಥರ ಪ್ರಾಕ್ಟೀಸ್ ಮಾಡಲ್ಲ. ಈ ಸಾದಾ ಮಿಡಿ ಸಪ್ರೇಟ್ ಅಂದರೆ ಸಪ್ರೇಟಲ್ಲಿ ಇದು ಕಮ್ಮಿ ರೇಟಿಗೆ ಕೊಟ್ಬಿಡ್ತೀವಿ, ಕಮ್ಮಿ ರೇಟಿಗೆ ಸಿಗುತ್ತೆ ನಮಗೆ. ಉಪ್ಪಿನಕಾಯಿ ಮಾಡಿ ಹಾಗೇನೆ ಕೊಡ್ತೀವಿ. ಈ ಫಂಕ್ಷನ್ಗಳಿಗೆ ಅಂಥದಕ್ಕೆಲ್ಲ ತೊಗೊಂಡು ಹೋಗ್ತಾರೆ. ಕರೆಕ್ಟ್. ಪ್ಯೂರ್ಲಿ ಅಪ್ಪೆ ಮಿಡಿ ಬೇಕು ಅನ್ನೋರಿಗೆ ಈ ಮಿಡಿನೇ ಕೊಡ್ತೀವಿ. ಅದು ಜನ ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಈ ಸೈಜಿನ ಅಪ್ಪೆ ಮಿಡಿನ ಟೇಸ್ಟ್ ಮಾಡಿರ್ತಾರೆ. ಇಷ್ಟು ದೊಡ್ಡ ಹಾಕಿದ ತಕ್ಷಣ ಇದು ಅಪ್ಪೆ ಮಿಡಿ ಅಲ್ಲ ಅಂತ ಹೇಳ್ತಾರೆ. ಅಪ್ಪೆ ಮಿಡಿ ಅನ್ನೋದು ಸೈಜ್ ಮೇಲೆ ಡಿಪೆಂಡ್ ಆಗಂತದ್ದಲ್ಲ. ಅಪ್ಪೆ ಮಿಡಿ ಅನ್ನೋದು ಅದು ಜಾತಿ ಮೇಲೆ. ನೀವು ಹೂವಾಗಿ ಕಾಯಿ ಆಗತ್ತಲ್ಲ, ಮೊಗ್ಗಾಗಿ ಕಾಯಿ ಆಗತ್ತಲ್ಲ, 1 ವಾರ 15 ದಿನದಲ್ಲಿ ಕುಯ್ದ್ರೆ ಈ ಸೈಜಿಗೆ ಇರುತ್ತೆ. ನೀವು 1 ತಿಂಗಳು ಬಿಟ್ರೆ ಇಷ್ಟು ಉದ್ದ ಆಗತ್ತೆ. ಈ 1 ತಿಂಗಳು ಬೆಳವಣಿಗೆ ಬಂದ ತಕ್ಷಣ ಇದು ಅಪ್ಪೆ ಮಿಡಿ ಅಲ್ಲ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಸೇಮ್ ವಿತ್ ಜೀರಿಗೆ ಮಿಡಿನೂ ಅಷ್ಟೇ. ಇದೂ ಅಷ್ಟೇ. ಇದೆಲ್ಲ ಸಾಮಾನ್ಯ 2 ವಾರದಲ್ಲಿ ಕಟ್ ಮಾಡಿರೋಂಥದ್ದು. ಇನ್ನೂ ಬಿಟ್ರೆ ಇನ್ನೂ ದೊಡ್ಡ ಆಗತ್ತೆ. ಇನ್ನು ಸಾಮಾನ್ಯ ಇಷ್ಟುದ್ದ ಆಗಂತ ಜೀರಿಗೆ ಮಿಡಿಗಳು ಇದೆ. ಇವರು ಅಮೋಘ್ ಅವರು ನೋಡಿದ್ದಾರೆ, ಅವ್ರ ತಂದೆಯವರು ಜವಳಿ ಅವರು ನೋಡಿದ್ದಾರೆ. ಇದೆಲ್ಲ ನೋಡಿ, ಇದು ಗ್ರೋತ್ ಹಾಕ್ಬಿಟ್ರೆ ಇಷ್ಟ ಆಗತ್ತೆ. ಜನ ಯಾಕೆ ಸಣ್ಣದನ್ನೇ ಜೀರಿಗೆ ಮಿಡಿ ಅಂತ ಅನ್ಕೊಂತಾರೆ ಅಂದ್ರೆ, ಜೀರಿಗೆ ಮಿಡಿಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ. ಈಗ ಇವತ್ತಿನ ದಿನ ನಾನು ಕಟ್ ಮಾಡ್ಬಿಟ್ರೆ ನನಗೆ ಇಷ್ಟು ದುಡ್ಡು ಸಿಗತ್ತೆ ಅಂತ ಕೀಳೋನಿಗೆ ಗೊತ್ತಿರುತ್ತೆ. ನಾಳೆ ಬಂದ್ರೆ ಯಾರಾದ್ರೂ ಕಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ಮುಂಚೆನೆ ಕಟ್ ಮಾಡ್ಬಿಡ್ತಾರೆ. ಸೊ ಎಲ್ಲ ಊರಲ್ಲೂ ಇದೇ ಪ್ರಾಕ್ಟೀಸ್ ಇರೋದ್ರಿಂದ ಯಾರು ಸಾಮಾನ್ಯ ದೊಡ್ಡ ಜೀರಿಗೆ ಮಿಡಿ ನೋಡಿರೋದೇ ಇಲ್ಲ. ಕರೆಕ್ಟ್. ಈಗ ನಾವು ಬಾಟ್ಲಲ್ಲಿ ಒಂದು ದೊಡ್ಡ ಜೀರಿಗೆ ಮಿಡಿ ಹಾಕಿದ ತಕ್ಷಣ ಜೀರಿಗೆ ಅಲ್ಲ, ಜೀರಿಗೆ ಮಿಡಿ ಚಿಕ್ಕದಿರುತ್ತೆ, ನಮಗೆ ಚಿಕ್ಕದ್ ಕೊಡಿ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಅದು ಪರಿಮಳನ ಯಾರು ನೋಡೋದಿಲ್ಲ. ಈಗ ಈ 35 years ನೀವು ಇದು ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂದ್ರೆ ಸಾಧಾರಣ ನನ್ನ ಪ್ರಕಾರ ಈ ನೋಡ್ತಿದ್ದಂಗೆ ನೀವು ಅಂದಾಜ್ ಹಾಕ್ತೀರಾ ಯಾವ ತರದ ಮಿಡಿ ಅಂತ ಅಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎಲ್ಲ 100% ಗೊತ್ತಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ವರ್ಷಕ್ಕೆ 1-2 ಕೇಸಲ್ಲಿ ನಾವು ಮೋಸ ಹೋಗ್ತಾ ಇರ್ತೀವಿ. ಅದು ಉಪ್ಪಿಗೆ ಹಾಕಿ ತೆಗೆದ್ಮೇಲೆ ಗೊತ್ತಾಗುತ್ತೆ ಜೀರಿಗೆ ಮಿಡಿ ಅಲ್ಲ, ಅಪ್ಪೆ ಮಿಡಿ ಅಲ್ಲ ಅಂತ. ಓಕೆ. ಬಟ್ ಒಂದು ನಾನು ನೋಡಿರೋ ಪ್ರಕಾರ, ಯಾಕಂದ್ರೆ 35-40 years ಇಂದ ಈ ಫೀಲ್ಡಲ್ಲಿ ಇದ್ದಾರೆ ಅಂದರೆ ನೀವು ಆ ಅಥೆಂಟಿಸಿಟಿ ಮೇಂಟೈನ್ ಮಾಡಿದ್ರೆ ಮಾತ್ರ ಇಷ್ಟು ಗ್ರೋ ಆಗೋಕ್ಕಾಗೋದು. ಇಲ್ಲಾಂದರೆ ಫಸ್ಟ್ 2-3 ವರ್ಷ ನಡ್ಸ್ಬೋದು, ಜನರಿಗೆ ನೀವು ನಂಬಿಸಿ ಒಂದು ಲೆವೆಲ್ ತನಕ ನಂಬಿಸ್ಬೋದು. ಬಟ್ ಆಫ್ಟರ್ ದ್ಯಾಟ್ ಕಷ್ಟ.
ಹೌದು. 40 ಇಯರ್ಸಿಂದ 35-40 ಇಯರ್ಸಿಂದ ಇವರು ಬಿಸ್ನೆಸ್ಸಲ್ಲಿದ್ದಾರೆ ಅಂದರೆ ನಮಗೂ ತುಂಬ ಹೆಮ್ಮೆ ಆಯಿತಾ. ಅಂದರೆ ಅಥೆಂಟಿಕ್ ಆಗಿರುವಂಥ ಒಂದು ಪ್ರಾಡಕ್ಟನ್ನೇ ನಾವು ನಮ್ಮ ವೆಬ್ಸೈಟಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ ಇದೆ. ಬಟ್ ಏನಂದರೆ ಪ್ರತಿಯೊಬ್ಬರಿಗೆ ಹೋಗಿ ಮನೆಗೆ ಹೋಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈ ರೀಜನ್, ಈ ಶಿವಮೊಗ್ಗ ಸುತ್ತಮುತ್ತ ಅಂತ ಬಂದಾಗ ಇಲ್ಲಿರೋ ಜನರಿಗೆ ಇದು ಒಂದು ಏನು ಹೇಳ್ಬೋದು, ತುಂಬ ಕಾಮನ್ ವಿಷಯ ಇದು. ಯಾಕಂದರೆ ಅವ್ರು ನೋಡಿರ್ತಾರೆ ಚಿಕ್ಕ ವಯಸ್ಸಿಂದ. ಈಗ ನಾನೇ ಹೇಳೋದೇನೆಂದರೆ ಇದಕ್ಕಿಂತ ಬೆಸ್ಟ್ ಮಿಡಿಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ಬೋದು ಅಲ್ವಾ ರಜನೀಶ್? ಖಂಡಿತ ಇರುತ್ತೆ. ಆಯ್ತಾ? ಅಪ್ಪೆ ಮಿಡಿಯಲ್ಲಿ ಯಾಕಂದರೆ ಕಂಡುಹಿಡಿದಿರೋ ಪ್ರಭೇದನೇ ಅಂದಾಜು 2,500 ಪ್ರಭೇದ ಇದೆ. ಹೌದು. ಈಗ 2,500 ನಮ್ಮ ಹತ್ರನೇ ಇದೆ ಅಂತ ಹೇಳೋಕ್ಕಾಗಲ್ಲ. ಕಂಡುಹಿಡಿದಿರೋದಷ್ಟೇ 2,500. ಬೇರೆ ಬೇರೆ ಇರ್ಬೋದು ಅದು. ಕರೆಕ್ಟ್. ಹಾಗಾಗಿ ನಾವು ಎಲ್ಲೂ ಕ್ಲೇಮ್ ಮಾಡ್ತಾ ಇಲ್ಲ ಆಯಿತಾ, ಇದಕ್ಕಿಂತ ನಿಮಗೆ ಬೆಸ್ಟ್ ಸಿಗಲ್ಲ ಅಥವಾ ಇದೇ ಫೈನಲ್ ಬೆಸ್ಟ್ ಆ ಥರ ಅಲ್ಲ. ಬಟ್ ನಾವು ಏನು ನಿಮ್ಗೆ ಕೊಡ್ತಾ ಇದ್ದೀವಿ ಅದು ಅಥೆಂಟಿಕ್ ಆಗಿ ಕೊಡ್ತಾ ಇದ್ದೀವಿ. ಆಗಿರುತ್ತೆ ನಮ್ಮಲ್ಲಿ ಇರೋ ಸ್ಟಾಕಲ್ಲಿ ನಾವು ಬೆಸ್ಟ್ ಪಾಸಿಬಲ್ ಇದನ್ನೇ ನಾವು ಕಸ್ಟಮರ್ಗೆ ಕೊಡ್ತೀವಿ. ಆಮೇಲೆ ಇವರ ಪ್ಯಾಕಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲೂ ನಿಮಗೆ ಲೀಕೇಜ್ ಆಗಬಾರ್ದು ಅಂತೇಳಿ. ಇದೀಗ ಏನಿದೆ ಅಲ್ಲ ಎಲ್ಲ ಸೀಲ್ ಆಗಿ ಬಂದಿರುವಂಥದ್ದು. ಇದು ಮೆಡಿಕಲ್ ಗ್ರೇಡ್ ಸೀಲ್ ಅಂತ ಬರುತ್ತೆ. ಹೌದು. ಆಂಟಿ ಕೊರೋಷನ್ ಇದು. ಹಾಂ. ಅವರು ಮ್ಯಾನುಫ್ಯಾಕ್ಚರರ್ ಕೊಡೋದೇ ನಮಗೆ 3 years ಗ್ಯಾರಂಟಿ ಕೊಡ್ತಾರೆ. ಓಕೆ. ಇದು ಟೇರ್ ಪ್ರೂಫು. ಹಾಂ. ಮತ್ತು ಇದ್ರ ಒಳಗಡೆ ಯೂಸ್ ಮಾಡಿರೋ ಮೆಟೀರಿಯಲ್ ಫುಡ್ ಗ್ರೇಡ್ ಮೆಟೀರಿಯಲ್. ಓಕೆ. ಸಪೋಸ್ ಈ ಉಪ್ಪಿನಕಾಯಿ ರಸ ಇದ್ರ ಜೊತೆ ಹಿಂಗೆ ಕಾಂಟ್ಯಾಕ್ಟ್ ಆದ್ರೂ ಸಮೇತ 3 ವರ್ಷ ಆದ್ರೂ ಈ ಫಾಯಿಲ್ ರಿಯಾಕ್ಟ್ ಆಗಲ್ಲ ಇದ್ರ ಜೊತೆಗೆ. ಓ ನೈಸ್. ತುಕ್ಕು ಹಿಡಿಯೋದು, ಕೊರೋಷನ್ ಬರೋದು, ಹರಿದೋಗೋದು ಈ ಥರ ಏನೂ ಆಗಲ್ಲ. ಓಕೆ. ಇದನ್ನ ಫಾರಿನ್ಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಹೌದು. ಹಿಂಗಂದ್ರೆ ಓಪನ್ ಆಗಲ್ಲ ಎಲ್ಲೂ. ಕರೆಕ್ಟ್. ಅಷ್ಟು ಒಳ್ಳೆ ಕ್ವಾಲಿಟಿ ಸೀಲ್ ಯೂಸ್ ಮಾಡಿರ್ತೀವಿ ನಾವು ಇದರಲ್ಲಿ. ಇನ್ನೊಂದು ನಿಮಗೆ ಹೇಳಬೇಕು, ಇಲ್ಲಿಗ ಏನು ಮಿಡಿ ಇದೆಯಲ್ಲ, ಈ ಮಿಡಿಯನ್ನು ಅವರು ತುಂಬ ಏಜಿಂಗ್ ಆಗಿರುತ್ತೆ ಈ ಮಿಡಿಗಳು. ಯಾಕಂದರೆ ಅದನ್ನು ಉಪ್ಪಲ್ಲಿ ಹಾಕಿಟ್ಟು ತುಂಬ ಟೈಮಲ್ಲಿ ಇಟ್ಟಿರ್ತಾರೆ. ಬಟ್ ಫೈನಲಿ ನಿಮಗೆ ಉಪ್ಪಿನಕಾಯಿ ಅಂದಾಗ ಆ ಉಪ್ಪಿನಕಾಯಿ ಮಸಾಲೆ ಏನಿದೆ ಅದು ಫ್ರೆಶ್ ಆಗಿ ರೆಡಿ ಆಗುವಂಥದ್ದು. ಸೊ ಆ ಫ್ರೆಶ್ ಆಗಿ ರೆಡಿಯಾಗಿ ಇಲ್ಲಿ ಈ ಬ್ಯಾರಲ್ಸಲ್ಲಿ ಇದೆಯಲ್ಲ ಅದು ಫ್ರೆಶ್ ಆಗಿ ರೆಡಿಯಾಗಿ ಆಮೇಲೆ ಅದನ್ನು ನಿಮಗೆ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಬಾಟ್ಲಿಂಗ್ ಮಾಡಿ ಅದನ್ನು ಕೊಡುವಂಥದ್ದು ಆಯಿತಾ. ಸೊ ನೀವೀಗ ಆರ್ಡರ್ ಮಾಡಿ ನಿಮಗೆ ಒಂದು ಮನೆಗೆ ಉಪ್ಪಿನಕಾಯಿ ಬಂತು ಅಂದರೆ ಅದು ಹಾರ್ಡ್ಲಿ ಆ ಏನು ಮಸಾಲೆ ಇದೆ ಅದರದ್ದು ಅದು ಒಂದು 10 days ಹಿಂದೆ ರೆಡಿಯಾಗಿರುವಂಥದ್ದು ಆಯಿತಾ. ಬಟ್ ಮಿಡಿಗಳು ಚೆನ್ನಾಗಿ ಏಜಿಂಗ್ ಆಗಿರುತ್ತೆ. ಸೊ ನಿಮಗೆ ಅದರ ಬೆಸ್ಟ್ ರಿಸಲ್ಟ್ ಬೇಕಂದರೆ ಒಂದು 10 ದಿನ ನೀವು ಕಾಯಬೇಕು ಮನೇಲಿ ಇಟ್ಕೊಂಡು. ಆವಾಗ ಅದು ಸರಿಯಾಗಿ ಮಿಕ್ಸ್ ಆಗಿ ನಿಮಗೆ ಹೋಗ್ತಾ ಹೋಗ್ತಾ ನೋಡಿ ನೀವು, ಅಂದರೆ ನೀವು ಫಸ್ಟ್ ಡೇ ತಿಂದಾಗ ಏನು ಟೇಸ್ಟ್ ಇರುತ್ತೆ, ಅದೊಂದು ವಾರ ಬಿಟ್ಟು ತಿಂದಾಗ ಅದ್ರ ಟೇಸ್ಟೇ ಚೇಂಜ್ ಆಗಿರುತ್ತೆ. ಒಂದು ತಿಂಗಳು ಬಿಟ್ಟು ತಿಂದು ನೋಡಿ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಅಲ್ವಾ ರಜನೀಶ್? ಹೌದು ಖಂಡಿತ. ಸಾಮಾನ್ಯವಾಗಿ ಈ ಹಳ್ಳಿಲೆಲ್ಲ ಉಪ್ಪಿನಕಾಯಿ ಮಾಡ್ತಾರಲ್ವಾ, ಹೌದು, ಅವ್ರು ಮಾಡಿ ಒಂದು 3 ತಿಂಗಳು 6 ತಿಂಗಳು ಯೂಸ್ ಮಾಡೋದೇ ಇಲ್ಲ ಅದನ್ನ. ಹೌದು. ಅದು ಮಿಡಿಯಲ್ಲಿರೋ ಒಂದು ಸೊನೆ ಮತ್ತು ಅದ್ರದ್ದು ಉಪ್ಪು ನೀರು ಕುಡ್ದಿರತ್ತಲ್ಲ, ಅದು ಮಸಾಲೆ ಜೊತೆ ಮಿಕ್ಸ್ ಆಗಿ ಮತ್ತೆ ಆ ಮಸಾಲೆ ನೀರು ಮಿಡಿ ಒಳಗಡೆ ಹೋಗುತ್ತೆ. ಕರೆಕ್ಟ್. ಅದಾಗಿ ಒಂದು ಟೈಮ್ ಆದ್ರ ಮೇಲೆ ಅದು ತಿನ್ನಕ್ಕೆ ಪ್ರಾಪರ್ ಟೇಸ್ಟ್ ಅಂತ ಬರುತ್ತೆ. ಹೌದು. ಈ ಮಿಡಿ ಹಾಕಿ ಅದ್ರ ಮೇಲೆ ರಸ ಹಾಕ್ಕೊಟ್ರೆ ಅದು ಟೇಸ್ಟ್ ಇರಲ್ಲ. ಕರೆಕ್ಟ್. ಅದು ಬ್ಲೆಂಡ್ ಆಗಕ್ಕೆ ಒಂದು 3 ಬಟ್ ಇಲ್ಲಿ ಯಾಕೆ ಈ ಥರ ಮಾಡ್ತಿದ್ದಾರೆ, ಫ್ರೆಶ್ ಆಗಿ ರೆಡಿ ಯಾಕೆ ಮಾಡಿ ಕೊಡ್ತಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಈ ಡಿಮಾಂಡ್ ಇದೆಯಲ್ಲ ಮಾರ್ಕೆಟಲ್ಲಿ, ಅದು ನಿಮಗೆ ಈ ವರ್ಷ ಅಂತೂ ಮಿಡಿಯೇ ಇಲ್ಲ ಅಂತ ಕೇಳ್ಪಟ್ಟೆ ನಾನು ಅಲ್ವಾ. ಹಿಂದಿನ ವರ್ಷ ಇರಲಿಲ್ಲ. ಆಲ್ಮೋಸ್ಟ್ ನಾವು ಏನು ಹೇಳ್ಬೋದು ಅಂದರೆ ಈ ವರ್ಷ ಒಂದು 5% ಅಷ್ಟೇ ಬಂದಿರ್ಬೋದು ಮಾವಿನ ಮಿಡಿ ಅಲ್ವಾ. ಅಪ್ಪೆ ಮಿಡಿ, ಜೀರಿಗೆ ಮಿಡಿ, ಮಾವಿನ ಮಿಡಿ ಎಲ್ಲದನ್ನು. ಬಟ್ 100 kg ಸ್ಟೋರ್ ಮಾಡಲ್ಲ, 5-10 kg ಅಷ್ಟೇ ಸ್ಟೋರ್ ಮಾಡೋಕ್ಕಾಗಿರೋದು. ರಜನೀಶ್ ಅವ್ರು, ನೀವು ದಿನಕ್ಕೆ ಎಷ್ಟು ಒಂದು ಟನ್ ಹತ್ರ ಸೇಲ್ ಮಾಡ್ತೀರಾ? ಅಂದರೆ ಅದು ಕೌಂಟ್ರ್ ಸೇಲ್ಸ್ ನಮಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಜನ ಇನ್ಫ್ಲೋ ಮೇಲೆ. ಬಟ್ ನಾವು ಹೊರಗಡೆ ಎಲ್ಲ ಬಂದಿರೋ ಎಲ್ಲ ಆರ್ಡರ್ಸ್ ತಗೊಂಡ್ರೆ ದಿನಕ್ಕೆ 500,000 kg ಖಾಲಿ ಮಾಡೋದೇನು ಕಷ್ಟವೇನಲ್ಲ ಅದು. ಬಟ್ ನಾವು ಜನಕ್ಕೆ ಡೈರೆಕ್ಟ್ ಆಗಿ ಕೊಡಬೇಕು ಅಂತೇಳಿ ಹೋಲ್ಸೇಲ್ ಅಷ್ಟು ಗಮನ ಇಟ್ಕೊಂಡು ಮಾಡಲ್ಲ. ಅಂಗಡಿಗೆ ಯಾರು ಹುಡ್ಕೊಂಡ್ ಬಂದಿರ್ತಾರೆ ಕಸ್ಟಮರ್ಸ್, ಅವ್ರಿಗೆ ನಾವು ಕೊಡಕ್ಕೆ ಟ್ರೈ ಮಾಡ್ತೀವಿ. ಹೌದು. ಯಾಕಂದ್ರೆ ನಮ್ಮ ಹತ್ರ 25 ವರ್ಷಕ್ಕಿಂತ ಹಳೆ ಕಸ್ಟಮರ್ಗಳು ಇನ್ನೂ ಇಲ್ಲೇ ಇದ್ದಾರೆ. ಹೌದು. ಒಂದು ದಿನ ಉಪ್ಪಿನಕಾಯಿ ಖಾಲಿ ಆಗಿದ್ರೆ ಊಟ ಸೇರಲ್ಲ ನಮಗೆ ಕೊರಿಯರ್ಲಾದ್ರೂ ಕಳಿಸ್ಕೊಡಿ ಅಂತ ಹೇಳೋ ಥರ ಕಸ್ಟಮರ್ಸ್ ಇನ್ನೂ ಇದ್ದಾರೆ. ಕರೆಕ್ಟ್. ಹಂಗಾಗಿ ನಾವು ಅವ್ರಿಗೆ ಬಿಟ್ಟು ನಾವು ಹೊರಗಡೆ ಇನ್ನೊಂದು ಕಂಪ್ನಿಗೋ ಅಥವಾ ಹೋಲ್ಸೇಲ್ ಯಾವುದೋ ಒಂದು ಒಳ್ಳೆ ಆರ್ಡರ್ ಬಂತು ಅಂತ ಅವ್ರಿಗೆ ಆದಷ್ಟು ಕೊಡಕ್ಕೆ ಹೋಗಲ್ಲ. ಇಲ್ಲ ಅಂಗಡಿಲಿ ಯಾರು ಹುಡ್ಕೊಂಡ್ ಬರ್ತಾರೆ ಅವರಿಗೆ ಕೊಡೋಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಹೌದು. ನಾವು ಹಾಗೆ ಇವರದ್ದು ಉಪ್ಪಿನಕಾಯಿನ ಆನ್ಲೈನ್ ತರಬೇಕು ಅಂದಾಗ ತುಂಬ ಖುಷಿಯಲ್ಲಿ ಒಪ್ಕೊಂಡ್ರು. ಯಾಕಂದರೆ ತುಂಬ ಒಂದು ಟ್ರಸ್ಟ್ ಅಮೋಘ್ ಮತ್ತು ಅವರಿಗೆ ತುಂಬ ಟ್ರಸ್ಟ್ ಇತ್ತು. ಅಮೋಘ್ ಅವರು ಹೇಳಿದರು ಹಿಂಗಿದೆ, ನೀವು ಅದನ್ನು ಲಿಸ್ಟಿಂಗ್ ಮಾಡಿ ಅಂತ ಹೇಳಿದ ನಂತರ ನಾವು ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದು. ಸೊ ಒಂದು ಬೇಸಿಕ್ಕಾಗಿ ನಿಮ್ಗೊಂದು ಐಡಿಯಾ ಹೇಳಿದ್ದೀವಿ ಇದು ಯಾವ ಥರ ನಿಮ್ಮ ಕೈಗೆ ಸಿಗುತ್ತೆ ಅಂಥೇಳಿ. ಇನ್ನೂ ಡೀಟೇಲ್ಡಾಗಿ ನೀವು ಇಲ್ಲಿ ಯಾವತ್ತೂ ಬಂದು ನೋಡ್ಬೋದಲ್ವ ರಮೇಶ್ ಅವರೇ? ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಇದು ಹೆಂಗೆ ಆಗುತ್ತೆ ಅಥವಾ ನಿಮಗೆ ಡೌಟ್ಸ್ ಇದ್ರೆ ಆಯಿತಾ, ಯಾವ ಥರ ಮಿಡಿಗಳನ್ನ ನೀವು ಹಾಕ್ತಾರೆ ಅಂತ ಡೌಟ್ಸ್ ಇದ್ದರೆ ನೀವು ಇಲ್ಲಿ ಬರ್ಬೋದು. ಆಲ್ವೇಸ್ ವೆಲ್ಕಮ್. ಸೀಸನಲ್ಲಿ ಬರಬೇಕು. ಹಾಂ, ಸೀಸನಲ್ಲಿ ಬರೋದು ಸಾಮಾನ್ಯ ಏಪ್ರಿಲ್ ಮೇ ಮೇಲೆ. ಜೂನ್ ಒಳಗಡೆ ಬಂದರೆ ಜಾಸ್ತಿ ಕಂಟೆಂಟ್ ಸಿಗತ್ತೆ ನೋಡಕ್ಕೆ ಅವರಿಗೆ. ಬೇರೆ ಫ್ರೆಶ್ ಮಿಡಿ ಹೆಂಗೆ ಬರುತ್ತೆ, ಯಾವ್ಯಾವ ಸೈಜ್ ಬರುತ್ತೆ, ಎಷ್ಟು ವೈವಿಧ್ಯತೆ ಇರುತ್ತೆ, ಪರಿಮಳ ನೋಡ್ಬೋದು ಫ್ರೆಶ್ ಮಿಡಿ. ಕರೆಕ್ಟ್. ಆಮೇಲೆ ಆ ರಾಶಿ ನೋಡೋದೇ ಒಂದು ಖುಷಿ ಅಲ್ವಾ, ಬಂದಿರುವಂಥ ಮಿಡಿಗಳ ರಾಶಿ ಇದೆಯಲ್ಲ. ಹೌದು. ಅದನ್ನು ನೋಡೋದೊಂದು ಖುಷಿ. ಒಂದು ಪುಟ್ಟದಾಗಿ ಒಂದು ಪ್ರಯತ್ನ ಮಾಡಿದ್ವಿ ನಿಮ್ಗೆ ಯಾವ ಥರ ಇದು ನಿಮ್ಮ ಕೈಗೆ ಸಿಗುತ್ತೆ ಅಂತೇಳಿ.
ನಿಮ್ಗೆ ಗೊತ್ತಾಗಲಿ ಅಂತೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.